ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ಮೀನ್ ಇದ್ವಿ. ಯಾಕಂದ್ರೆ ಶ್ರಾವಣ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಲಾಸ್ಟ್ ಈಗ ತಿಂದ್ರೆ ಮತ್ತೆ ನಾವು ಗಣಪತಿ ಹಬ್ಬ ಆದ್ಮೇಲೆ ನಾನ್ ವೆಜ್ ತಿನ್ನೋದು. ಹಾಗಾಗಿ 2 kg ಮೀನ್ ಇದ್ವಿ. ಬಟ್ ಮಟನ್ ತರ ಐಡಿಯಾ ಇತ್ತು, ಬಟ್ ಮಟನ್ ತರಲಿಲ್ಲ, ಮೀನ್ ಇದ್ವಿ. ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ಬೆಲ್ ಐಕನ್ ಬಟನ್ ಕ್ಲಿಕ್ ಮಾಡಿ. ನಾವು ಹಾಕುವಂತ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಆಗ್ಲಿಕ್ಕೆ ಯಾವುದೇ ಶುಲ್ಕ ಇಲ್ಲ, ಫ್ರೀ ಇದೆ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಕೂಡ ಇಷ್ಟ ಆದ್ರೆ ಶೇರ್ ಮಾಡಿ. ನೋಡಿ, ಈಗೆಲ್ಲ ಮೀನೆಲ್ಲ ಕ್ಲೀನ್ ಮಾಡಿದರೆ. ಈಗ ಇದಕ್ಕೆ ಉಪ್ಪು ಹುಳಿ ಹಾಕಿಡೋದಷ್ಟೇನೆ. ಇದು ಹಾಕಿ 1 ಗಂಟೆ ಬಿಟ್ಬಿಡ್ತೀವಿ. ನಾ ಟೋಟಲ್ 2 kg ಮೀನ್ ತಂದಿದ್ದೀನಿ. ಬಟ್ ಈ ಒಂದು ಹೆಚ್ಚು ಕಡಿಮೆ 1/4 kg ವೇಸ್ಟೇಜ್ ಹೋದ್ರು ಕೂಡ 1.25 kg ಇರ್ಬೋದು. ನಮ್ಮನೆಯಲ್ಲಿ ಮೀನ್ ಸಾಂಬಾರ್ಗಿಂತ ಫ್ರೈ ಇಷ್ಟಪಡೋದು ಮಕ್ಕಳೆಲ್ಲ, ನಮಗೂ ಅಷ್ಟೇನೆ. ಹಾಗಾಗಿ ನಾವು ಫ್ರೈಗೆನೆ ಪೀಸಸ್ ಜಾಸ್ತಿ ತಗೊಂಡಿದೀನಿ, ಸಾಂಬಾರಿಗೆ ಸ್ವಲ್ಪ ತಗೊಂಡಿದೀನಿ. ಇದಕ್ಕೆಲ್ಲ ಇವಾಗ ಸ್ವಲ್ಪ ಉಪ್ಪು ಹುಳಿ ಹಾಕಿ ಇಟ್ಬಿಡೋದು. ಅಂದ್ರೆ ಮೀನ್ ಅಂದ್ರೆ ಬಹಳ ಕ್ಲೀನ್ ಆಗಿ ಕ್ಲೀನ್ ಮಾಡ್ಬೇಕು, ಬಟ್ ಒಂಚೂರು ಸ್ಮೆಲ್ ಇರಂಗಿಲ್ಲ. ಬಟ್ ಅದೇ ರೀತಿ ಕ್ಲೀನ್ ಆಗಿದೆ. ಒಂದ್ಸರಿ ಹಿಟ್ಟಿಂದ ಕ್ಲೀನು, ಇನ್ನೊಂದ್ಸರಿ ಉಪ್ಪು ಹಾಕಿ ಕ್ಲೀನು. ತುಂಬಾ ಕ್ಲೀನ್ ಇದ್ರೇನೆ ಅದು ಮೀನು ತಿನ್ಲಿಕ್ಕೆ ಚೆನ್ನಾಗೆ. ಹಾಗೆ ಫುಲ್ ಕ್ಲೀನ್ ಮಾಡಿದರೆ. ಇಲ್ಲಿ ಹಾಕಿರೋದು ಇದು ಫ್ರೈ ಮಾಡ್ಲಿಕ್ಕೆ ಸ್ವಲ್ಪ ತೆಳ್ಳಗೆ ಕಟ್ ಮಾಡ್ಸ್ಕೊಂಡಿದೀನಿ. ಆ ಕಡೆ ಇರೋದು ಬುರುಡೆ ಸ್ವಲ್ಪ ದಪ್ಪ ಇದೆ. ಒಂದು ಮೀನಲ್ಲಿ ಮಾತ್ರ ಸ್ವಲ್ಪ ದಪ್ಪ ಸೈಜ್ ಒಡ್ಸಿದೀನಿ, ಅದು ಸಾಂಬಾರಿಗೆ. ಒಟ್ಟೊಂದು 5 ಮೀನು ಬಂದಿತ್ತು ಸ್ನೇಹಿತರೆ. ಅಂದ್ರೆ ಟೈಗರ್ ಜುಲಾಬಿ ಮೀನ್ ಇದು. ಅಂದ್ರೆ ಇದರಲ್ಲಿ ಒಂದೇ ಮುಳ್ಳು, ಹೆಂಗೆ ಈ ಮಲ್ನಾಡ್ ಸೈಡ್ ಯಾವ್ದು ಬಾಂಗ್ಡಾ ಬಾಂಗ್ಡಾ ಮೀನು ಯಾವ ಟೈಪ್ ಒಂದೇ ಮೀನು ಇರುತ್ತೆ, ಆ ಟೈಪ್ ಮೀನು ಇರುತ್ತೆ. ಅಂದ್ರೆ ಹುಡುಗರಿಗೂ ಕೂಡ ತಿನ್ಲಿಕ್ಕೆ ಅನುಕೂಲ. ಈ ಮಾಂಸಖಂಡದಲ್ಲೆಲ್ಲ ಮುಳ್ಳಿರಲ್ಲ, ಏಕ ಒಂದೇ ಇರುತ್ತೆ. ಆಮೇಲೆ ಈ ಗೌರಿ ಮೀನು, ಕಾಟ್ಲಾ ಇವೆಲ್ಲ ತಂದ್ಬಿಟ್ರೆ ಈ ಖಂಡದಲ್ಲೆಲ್ಲ ಮುಳ್ಳು. ಫಸ್ಟ್ ನಾವು ಮಕ್ಳಿಗೆ ತಿನ್ನೋದಲ್ಲ, ಅದ್ ನಮಗೆ ತಿನ್ನಕ್ಕಾಗಲ್ಲ. ಗೌರಿ ಎಲ್ಲ ಮುಳ್ಳು ಜಾಸ್ತಿ ಇರುತ್ತೆ. ಹಂಗಾಗಿ ಜಿಲಾಬಿನೇ ತರ್ಸೋದು. ಫಸ್ಟ್ ನಮಗೆ ಮೇನ್ ಮಕ್ಳು ಆರಾಮಾಗಿ ತಿನ್ಬೇಕು, ಅವ್ರ ಸೇಫ್ ನೋಡ್ಕೋಬೇಕಲ್ಲ. ಅಂದ್ರೆ ಬಾರಿ ಪೇಷನ್ಸ್ ಇರ್ಬೇಕು ಮೀನ್ ತಿನ್ಬೇಕಂದ್ರೆ. ಈ ಗೌರಿ ಕಾಟ್ಲಾ ಇವೆಲ್ಲ ತಿನ್ಬೇಕಂದ್ರೆ ಸಮಾಧಾನದಲ್ಲಿ ತಿನ್ಬೇಕು. ಬಟ್ ಇದು ಹಂಗಲ್ಲ, ನಾವೇನ್ ಚಿಕನ್ ಮಟನ್ ಹೆಂಗ್ ತಿಂತೀವೋ ಆ ಟೈಪ್ ತಿನ್ಬೋದು, ಮುಳ್ಳಿರಲ್ಲ, ಚೆನ್ನಾಗೆ. ಮೀನೆಲ್ಲ ಕಟಿಂಗ್ ಎಲ್ಲ ಆಗಿ ಕ್ಲೀನ್ ಆಗಿ ಉಪ್ಪು ಹುಣಸೆಹಣ್ಣು ಮಿಕ್ಸ್ ಮಾಡಿ ಇಟ್ಟಿದ್ದಾರೆ. ಬಟ್ ಇದೊಂದು 2 ಗಂಟೆ ನೆನ್ಬೇಕಲ್ಲ. ಇರ್ಬೇಕು 2 ಗಂಟೆ ನಾವು ಟೈಮ್ ಕೊಟ್ಟಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ಉಪ್ಪು ಹುಳಿ ಚೆನ್ನಾಗಿ ಹತ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಇವಾಗ 2 ಗಂಟೆ ಬಿಡಲ್ಲ, 1 ಗಂಟೆ ಫುಲ್ ಮುಚ್ಚಿಟ್ಬಿಡ್ತೀನಿ. ನಮಗೆ ಅಂಗಡಿ ಹೋಗಕ್ ಟೈಮ್ ಆಗುತ್ತೆ. ಹಾಗಾಗಿ ಇವಾಗ ಇದಕ್ಕೆ ಉಪ್ಪು ಹುಳಿ ಹಾಕಿ ಇಟ್ಟಿದೀನಿ, ಖಾರ ಏನ್ ಹಾಕಿಲ್ಲ. ನಾವ್ ಆಮೇಲೆ ಫ್ರೈ ಮಾಡ್ಬೇಕಾದ್ರೆ ಖಾರ ಹಾಕಿ ಖಾರದ ಪುಡಿಯಲ್ಲಿ ಕಲ್ಸ್ಬಿಟ್ಟು ಅಕ್ಕಿ ಹಿಟ್ಟು ಇಲ್ಲಾಂದ್ರೆ ಚಿರೋಟಿ ರವೆ ಹಾಕಿ ಎಣ್ಣೆಲಿ ಫ್ರೈ ಮಾಡ್ಕೊಬಿಡೋದು. ಇದು ಈಸಿ. ಆತರ ಇದ್ರೆ ಆರಾಮಾಗಿ ತಿಂತಾರೆ ಅಂತ ಹೇಳಿ. ಮಸಾಲೆ ಎಲ್ಲ ಜಾಸ್ತಿ ಏನು ಹಾಕಲ್ಲ. ಇದು ನಾರ್ಮಲ್ ಸಾಂಬಾರ್ ಮಾಡೋದು. ಅತ್ತೆ ಮಸಾಲೆ ತೆಗಿತಿದ್ದಾರೆ, ಮಿಕ್ಸಿ ಮಾಡಿ ಸಾಂಬಾರ್ ಆದ್ರೆ ಆಯ್ತು. ಮಧ್ಯಾಹ್ನ ಊಟ ಮಾಡ್ಕೊಂಡು ಅಂಗಡಿಗೆ ಹೋಗೋದು. ಓಕೆ ಸ್ನೇಹಿತರೆ, ಓಕೆ ಸ್ನೇಹಿತರೆ, 1 hour ಆಯ್ತು ಅವಲಯ. ಮೀನು ಉಪ್ಪು ಹುಣಸೆಹಣ್ಣು ನೆನೆ ಹಾಕಿ ಈಗ ಸಾಂಬಾರು ಮತ್ತೆ ಫ್ರೈ ಮಾಡ್ಲಿಕ್ಕೆ ರೆಡಿ ಮಾಡ್ತಿದ್ದಾರೆ. ಇದು ಸಾಂಬಾರಿಗೆ ಸಾಂಬಾರು ಎಲ್ಲ ಮಸಾಲೆ ಎಲ್ಲ ರುಬ್ಬಿ ಇಟ್ಟಿದ್ರು, ಮಿಕ್ಸಿಗೆ ಹಾಕ್ಬಿಟ್ಟು ಈಗ ಸಾಂಬಾರ್ ಮಾಡೋದು. ಸಾಂಬಾರೇನ್ ಜಾಸ್ತಿ ಮಾಡೋದು ಸ್ನೇಹಿತರೆ, ಏನ್ ಒನ್ ಟೈಮಿಗೆ ಅಲ್ವಾ, 1 ಟೈಮಿಗೆ. ಆಮೇಲೆ ಫ್ರೈನೇ ಮಾಡೋದು. ಓಕೆ, ಮಸಾಲೆ ಹಾಕಿದ್ದಾರೆ. ಮಾಮೂಲಿನೇ, ಇದ್ರಲ್ಲಿ ಏನಂತ ಸ್ಪೆಷಲ್ ಅಂತ ಏನಿಲ್ಲ. ಬಟ್ ನಾವ್ ಮನೇಲಿ ಹೆಂಗ್ ಮಾಡ್ತೀವೋ ಆತರ. ಅದೇ ಅಂದ್ರೆ ಮೀನು ಸಾಂಬಾರ್ ಜಾಸ್ತಿ ಬೇಯಂಗಿಲ್ಲ ಅಲ್ವಾ? ಬೇಯಂಗಿಲ್ಲ. ಹಂಗಾಗಿ ಫಸ್ಟ್ ನಾನು ಮಸಾಲೆ ಎಲ್ಲ ನೀಟಾಗಿ ಸ್ವಲ್ಪ ಕುದಿಸ್ಕೊಳ್ಳೋದು. ಸ್ಮೆಲ್ ಎಲ್ಲ ಹಸಿ ಸ್ಮೆಲ್ ಹೋಗ್ಬೇಕು. ಹಂಗೆ ಹಾಕ್ಬಿಟ್ವಿ ಅಂದ್ರೆ ಅದು ಸ್ಮೆಲ್ ಅನ್ಸ್ಬಿಡುತ್ತೆ, ಸಾಂಬಾರು ಮಸಾಲಿದು ಎಲ್ಲ. ಹಂಗಾಗಿ ಇದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂತೀನಿ. ಆಮೇಲೆ ಲಾಸ್ಟ್ ಇದನ್ನೆಲ್ಲ ನೀಟಾಗಿ ಹದ ಮಾಡಿ ಚೆನ್ನಾಗಿ ಕುದ್ಮೇಲೆ, ಇನ್ನು ನಾನು ನೀರ್ಗೀರ್ ಏನು ಹಾಕಿಲ್ಲ ಜಾಸ್ತಿ, ಗಟ್ಟಿನೇ ಕುದಿಸ್ತಾ ಇದೀನಿ. ಸ್ವಲ್ಪ ಎಲ್ಲ ಗಟ್ಟಿ ಚೆನ್ನಾಗಿ ಕುದೀಲಿ, ಸ್ಮೆಲ್ ಹೋದ್ಮೇಲೆ ನಾನು ಅದಕ್ಕೆ ಎಷ್ಟು ಬೇಕು ನೀರ್ ಹಾಕಿ ಆ ಮೀನನ್ನ ಇದಕ್ ಶಿಫ್ಟ್ ಮಾಡಿ ಆಮೇಲೆ ಉಪ್ಪು ನೋಡಿ, ಉಪ್ಪು ಕಮ್ಮಿ ಇದ್ರೆ ಹಾಕ್ತೀನಿ. ಅದ್ರಲ್ಲಿ ಉಪ್ಪಿರುತ್ತಲ್ಲ,
ಇದಕ್ಕೇನು ಉಪ್ಪು ಹಾಕ್ತಿಲ್ಲ ನಾನು ಇವಾಗ ಮಸಾಲೆ ಎಲ್ಲ ನೀಟಾಗಿ ಬೇಳಿ. ಸಾಂಬಾರ್ ಎಷ್ಟು ಪೀಸ್ ಇದಾವೆ ಅದ್ರಲ್ಲಿ? ಅದೇ ಇದು ಚೆಂಡುಗಳ್ದು ಅಷ್ಟೇನೆ, ಒಂದ್ 5 ಚೆಂಡು ಒಂದ್ ಚೆಂಡುನಾ? 2-3 ಪೀಸ್ ಇದೆ ಅಷ್ಟೇ. Okay. ನಮ್ಮ ಮನೆಗೆ ಇದೇ ಖಾಲಿ ಆದ್ರೆ ಸಾಕು. 4 ತಲೆ ಒಂದೆರಡು. ಇವತ್ ಭಾನುವಾರ ಆಗಿರೋದಕ್ಕೆ ಹೌದು. ಹೆಂಗೆಂಗೋ ಇದೀವಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಶಾಪ್ ಹೋಗ್ಬೇಕು, ಇದೆಲ್ಲ ಮಾಡಿಟ್ಟು ಸ್ನಾನ ಮಾಡೋಣ ಅಂತ ಹೇಳಿ. ಶಾಪ್ ಹೋಗೋದೆಲ್ಲ ಆಮೇಲೆ ಮತ್ತೆ ಸ್ಮೆಲ್ ಅನ್ಸುತ್ತೆ. ಇದೆಲ್ಲ ಅಡಿಗೆ ಮಾಡಿ ಊಟ ಆದ್ಮೇಲೆ ಸ್ನಾನ ಮಾಡಿ ಅಂಗಡಿ ಹೋಗೋದು. ಇದು ಸಾಂಬಾರಿಗೆ, ಅದು ಫ್ರೈ. ಅದು ಫ್ರೈ. ಅದಕ್ಕೆ ಬೇಡಿಕೆ ಜಾಸ್ತಿ ಇದೆ. ಬೇಗ ಬೇಗ ಇದ್ ಮಾಡಿ ಆಮೇಲೆ ಇದು ಸ್ಟಾರ್ಟ್ ಮಾಡ್ತೀನಿ. ಫ್ರೈ ತೋರ್ಸು, ಅವೆಷ್ಟಿದಾವ ಪೀಸು? ಇದು ಇವಾಗ ಈಗಕ್ಕೆ ಮತ್ತೆ ಮಧ್ಯಾಹ್ನಕ್ಕೆ ಖಾಲಿ ಮಾಡ್ಬಿಡ್ಬೇಕು. ನಾಳೆ ತಿನ್ನಂಗಿ. ನಾಳೆಯಿಂದ 1 ತಿಂಗಳು ಗಣಪತಿ ಚೌತಿ ಮುಗಿಯೋವರೆಗೂ ತಿಂಗಳಲ್ಲ, ಹೆಚ್ಚು ಕಡಿಮೆ 1.5 ತಿಂಗಳ ಮೇಲಾಗುತ್ತೆ. 1 ತಿಂಗಳು ಆಗುತ್ತೆ. ಶ್ರಾವಣ ಆದ್ಮೇಲೆ ಗಣಪತಿ ಹಬ್ಬ ಒಟ್ಟು ಗಣಪತಿ ಬಂದು ಹೋಗ್ಬೇಕು. ಅದಾದ್ಮೇಲೆ ಒಂದ್ಸರಿ ಗಣಪತಿ ಹಬ್ಬ ಶ್ರಾವಣ ಆಗಿ 8 ದಿನಕ್ಕೆ ಬರುತ್ತೆ, ಒಂದ್ಸರಿ 10 ದಿನಕ್ಕೆ ಬರುತ್ತೆ. ಈ ಸಲ ಯಾವಾಗ ಬರೋದ್ ನೋಡೋಣ. ಒಟ್ಟು 1 ತಿಂಗಳು 1.5 ತಿಂಗಳು ನನಗೆ ಅದು ಗೊತ್ತಿಲ್ಲ. ಚೌತಿ ಮುಗಿದ್ಮೇಲೆ ಮತ್ತೆ ನಾನ್ ವೆಜ್ ಮಾಡೋದು. ಹೌದು, ಈ ಸರಿ ಹೆಚ್ಚು ಕಡಿಮೆ ಬೇಗನೆ ಬರ್ಬೋದೇನಪ್ಪ ಗಣಪತಿ ಹಬ್ಬ, ಯಾಕೆ ಅಧಿಕ ಮಾಸ ಐತಲ್ಲ. ಅಲ್ಲ, ನಾವ್ ಮತ್ತೆ ನಾನ್ ವೆಜ್ ತಿನ್ಬೇಕು ಅಂತ ತಡ್ಕೊಳಕ್ ಆಗಲ್ಲ. ತಿನ್ನೋರಿಗೆ ನಾನ್ ವೆಜ್ ಇಲ್ಲ ಅಂದ್ರೆ ಇರಕ್ ಆಗಲ್ಲ. ನಾವ್ ಅಷ್ಟೊಂದು ಅಟ್ಯಾಚ್ಮೆಂಟ್ ನಾನ್ ವೆಜ್ ಜೊತೆ ಇಲ್ಲ. ಒಟ್ಟು ತಿನ್ಬೇಕಲ್ಲ, ವಾರಕ್ಕೊಂದ್ಸಲ ಆತರ ತಿಂತೀವಿ ಅಷ್ಟೇ. ಒಟ್ಟು ವೀಕ್ಲಿ 1 ಟೈಮ್ ಮಾಡೇ ಮಾಡ್ತೀವಿ ನಾವು. ಚಿಕನ್ ಆಯ್ತು, ಇಲ್ಲ ಫಿಶ್ ಆಯ್ತು. ಅದು ವೀಕ್ ಮಾಡೋ ಟೈಮಲ್ಲಿ ಅಷ್ಟೊಂದು ತಿನ್ಬೇಕು ಅಂತ ಕ್ರೇವಿಂಗ್ ಬರಲ್ಲ. ಇವಾಗ ಗ್ಯಾಪ್ ಬಿಟ್ಟಿರ್ತೀವಲ್ಲ, ಆ ಟೈಮಲ್ಲೇ ತಿನ್ಬೇಕು ಅನ್ಸುತ್ತೆ. ಆಲ್ಮೋಸ್ಟ್ ಇವತ್ತು ಹೇಳ್ಬೇಕಂದ್ರೆ ತುಂಬಾ ಮನೇಲಿ ಇವತ್ತು ನಾನ್ ವೆಜ್ ಮಾಡಿರ್ತಾರೆ. ಇವತ್ ಲಾಸ್ಟ್ ಅಲ್ಲ, ಭಾನುವಾರ ಎಲ್ಲ ಯಾರ ನಾನ್ ವೆಜ್ ತಿಂತಾರೋ ಅವ್ರು ಆಲ್ಮೋಸ್ಟ್ ಇವತ್ತು ಎಲ್ಲರ ಮನೇಲೂ ಇರುತ್ತೆ. ಮತ್ತೆ ಕೆಲವೊಬ್ರು ಭಾನುವಾರ ವಾರ ಮಾಡೋರು ಇರ್ತಾರೆ, ಅವ್ರ ಮನೇಲಿ ಮಾತ್ರ ಲೆಸ್ ಇರುತ್ತೆ. ಅವರೆಲ್ಲ ಶುಕ್ರವಾರಕ್ಕೆ ಕ್ಲೋಸ್ ಮಾಡಿರ್ತಾರೆ. ಏನ್ ಅಮಾವಾಸ್ಯೆ ಏನು ಮಂಗಳವಾರ ಸೋಮವಾರ ಸ್ಟಾರ್ಟ್? ಸೋಮವಾರದಿಂದ ಸ್ಟಾರ್ಟ್ ಇದೆ. ಸೋಮವಾರ ರಾತ್ರಿಯಿಂದ. ಸೋಮವಾರ ನೈಟ್ ಅಲ್ವಾ? ನಾನು ಮೀನ್ ತರಕ್ ಹೋದಾಗ ಯಾರೊಬ್ರು ಹೇಳಿದ್ರು, ಇಲ್ಲ ಮಂಗಳವಾರ ನೈಟ್ ಸ್ಟಾರ್ಟ್ ಆಗುತ್ತೆ, ಬುಧವಾರ ಅಮಾವಾಸ್ಯೆ ಅಂತ. ನಾನು ಅಂದೆ ನಾನು ಇಲ್ಲ ಕ್ಯಾಲೆಂಡರ್ ನೋಡಿದೀನಿ, ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೆ. ಆದ್ರೂ ಅವರು ಇಲ್ಲ ಬುಧವಾರನೇ ಇರೋದು ಅಂತ. ಅವ್ರು ಯಾರೋ ಹೆವಿ ಬ್ರಿಲಿಯಂಟ್ ಇರೋರು ಹೇಳಿದ್ದಾರೆ. ನೋಡ್ಬೇಕು, ನಮಗೇನಾದ್ರು ಕನ್ಫ್ಯೂಸ್ ಆಗುತ್ತೆ. ನಾನು ಇನ್ನೊಂದ್ಸರಿ ಕ್ಯಾಲೆಂಡರ್ ನೋಡ್ಬೇಕಂತ. ಅವ್ರು ಮಂಗಳವಾರ ನೈಟ್ ಸ್ಟಾರ್ಟ್ ಆಗುತ್ತೆ, ಬುಧವಾರ ಫುಲ್ ಇದೆ ಅಂತ ಹೇಳಿದ್ರು. ಮಂಗಳವಾರ ಅಲ್ಲ, ಸೋಮವಾರ ನೈಟ್ ನಾವು ಎಷ್ಟು ನೋಡಿದ್ವಲ್ಲ, ಆಗ್ಲೇ 11 ಗಂಟೆಗೆ 1 ಗಂಟೆಯಿಂದಾನೇ ಏನೋ ಸ್ಟಾರ್ಟಿಂಗ್ ಇದೆ. ಸ್ಟಾರ್ಟ್ ಇದೆ. ಮತ್ತೆ ನೆಕ್ಸ್ಟ್ ಮಂಗಳವಾರ ನೈಟಿಗೆನೆ ಎಂಡ್ ಆಗುತ್ತೆ. ಓಕೆ ಸ್ನೇಹಿತರೆ, ನೋಡಿ ಎಲ್ಲ ರೆಡಿ ಆಗ್ತಿದೆ. ಮಸಾಲೆ ಕೂಡ ಇದಾಗಿದೆ. ಸ್ವಲ್ಪ ಇನ್ನೊಂದು ಕುದಿಬೇಕು. ಇವಾಗ ಇದು ಚೆನ್ನಾಗಿ ಕುದ್ಮೇಲೆ ನಾನು ಫ್ರೈ ಆಗಿ ಮಾಡ್ಬೇಕಾದ್ರೆ ಫೈನಲಿ ತೋರಿಸ್ತೇನೆ. ಓಕೆ ಸ್ನೇಹಿತರೆ, ಮೀನು ಫ್ರೈ ಕೂಡ ತವದ ಮೇಲೆ ಹಾಕಿದ್ದಾರೆ. ಈ ಕಡೆ ಸಾಂಬಾರಿ ಕೂಡ ಹಾಕಿದ್ದಾರೆ. ಇದು ಟೋಟಲ್ ಸಾಂಬಾರಿಗೆ ಏನಿದೆ ಜಾಸ್ತಿ ಬೇರೆ ಬೇಡ. ಅದು ಎಷ್ಟು ನಿಮಿಷ ಬೇಕಿದು? ಅದು ಸಾಂಬಾರಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಕುದಿದೆ. ಒಂದ್ 2-3 ನಿಮಿಷ ಚೆನ್ನಾಗಿ ಕುದಿಸಿ ಒಂದ್ಸಲ 1 ಕುದಿ 2 ಕುದಿ ಬಂದ್ರೆ ಸಾಕು. ಓಕೆ ಸ್ನೇಹಿತರೆ, ಫ್ರೈ ಕೂಡ ರೆಡಿ ಆಗ್ತದೆ, ಸಾಂಬಾರು ಕೂಡ ರೆಡಿ ಆಗ್ತದೆ. ಈ ಮೀನ್ ಸಾರಿಗೆ ಏನಪ್ಪಾ ಅಂದ್ರೆ ರೊಟ್ಟಿ ಇದ್ರೆ ತುಂಬಾ ಚೆನ್ನಾಗಿದೆ ಅಲ್ವಾ? ಸರಿ, ನಾವು ರೊಟ್ಟಿ ತಿಂತೀವಿ. ಕೆಲವೊಬ್ರು ಮೀನ್ ಸಾಂಬಾರಿ ಮುದ್ದೆ ಚೆನ್ನಾಗಿ ಅನ್ನೋರು ತುಂಬಾ ಜನ ಇದ್ದಾರೆ. ಮುದ್ದೆ ಕೂಡ ಚೆನ್ನಾಗಿರುತ್ತೆ. ಬಟ್ ನನ್ನ ಅನಿಸಿಕೆ ನನಗೆ ಅಂದ್ರೆ ನಾವು ಇದಕ್ಕೆ ರೊಟ್ಟಿ ಅಡ್ಜಸ್ಟ್ ಆಗಿದ್ದೀವಿ, ಅದಕ್ಕೆ ನಮಗೆ ಅದು ಇಷ್ಟ ಆಗ್ತದೆ. ಕೆಲವೊಬ್ರು ಇದು ಮೀನ್ ಸಾಂಬಾರ್ ಹುಳಿ ಸಾಂಬಾರ್ ಇರ್ತದಲ್ಲ, ಮುದ್ದೆಗೂ ಚೆನ್ನಾಗುತ್ತೆ ಅನ್ನೋದು ಚೆನ್ನಾಗಿರುತ್ತೆ. ನಾವು ರೊಟ್ಟಿಗೆ ಸ್ವಲ್ಪ ಎಳ್ಳು ಮಾಡಲ್ಲ, ಒಂದ್ ಮೀಡಿಯಂ ದಪ್ಪ ಮಾಡ್ತೀವಿ. ಈ ಫ್ರೈ ಮಾತ್ರ ಎಣ್ಣೆ ಇದ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಸೂಟಬಲ್ ಎಣ್ಣೆ ಚೆನ್ನಾಗಿರುತ್ತೆ. ನಾನು ಕೂಡ ಒಂದು ಬಾಟ್ಲು ತಂದಿದ್ದೀನಿ. ಅಂಗಡಿ ಬರೋ ಪ್ಲಾನಿಂಗ್ ಇದೆಯಾ ಇಲ್ವಾ ನಿಮ್ಗೆ? ಸುಮ್ಮನೆ ತಮಾಷೆ ಮಾಡಿದಷ್ಟೇ. ನಾನು ಎಣ್ಣೆಲೆಲ್ಲ ಎಣ್ಣೆ ಇಲ್ಲ ಸ್ನೇಹಿತರೆ, ಬರೀ ಮೀನ್ ಮಾತ್ರ. ನೋಡ್ರಿ, ಸಾಂಬಾರಿ ಮೀನು ಆಲ್ಮೋಸ್ಟ್
ಸ್ವಲ್ಪ ಕುದಿಬೇಕು ಇವಾಗ. ಇದು ಹೌದಾ? ಕುದಿಸ್ಬಿಟ್ಟು ಕೈ ಆಡ್ಸಂಗಿಲ್ಲ. ಮೀನ್ ಏನಾರ ನಾವ್ ಚಿಕನ್ ತರ ಕೈ ಆಡ್ಸ್ಬಿಟ್ರೆ ಎಲ್ಲ ಇಲ್ಲೇ ಒಡೆದೋಗಿ ಚಪಾಟಿ ಆಗ್ಬಿಡ್ತದೆ. ಅದೇ ಅದೇ ಅದೇ. ಒಂದ್ಸಲ ನೀಟಾಗಿ ಹಸಿ ಇದ್ದಂಗೆ ಹಾಕಿದ ತಕ್ಷಣ ಒಂದ್ಸಲ ನೀಟಾಗಿ ಅದ್ರಲ್ಲಿ ಉಪ್ಪಿಂದೆಲ್ಲ ಹಾ ಇಳ್ಕೊಳ್ಳೋ ತರ ನೀಟಾಗಿ ಒಂದ್ಸಲ ಕೈ ಆಡ್ಸಿದೀನಿ. ಅದೇ ಅದೇ. ಏಯ್ ಫ್ರೈ ಮಾಡಬಾರ್ದು. ಈಗ ನಾನ್ ಫ್ರೈ ಮಾಡೋದು ಇಷ್ಟೇ. ಸ್ವಲ್ಪ ಏನೇನ್ ಹಾಕಿದೀಯಾ? ಅಕ್ಕಿ ಹಿಟ್ಟು ತಗೊಂಡಿದೀನಿ. ಆಮೇಲೆ ಇದು ಫುಲ್ ಡ್ರೈ ಇರೋದೆ ಖಾರದ ಪುಡಿ. ಇದಕ್ಕೆ ಅದು ಮೀನೆಲ್ಲ ಕಲ್ಸಿದ್ನಲ್ಲ ಅದ್ರದ್ದು ಹುಳಿ ಉಪ್ಪು ಉಳಿದು ಸ್ವಲ್ಪ ಇದ್ರಲ್ಲಿ ಹಾಕೊಂಡು ಕಲ್ಸ್ಕೊಂತೀನಿ. ಕಲ್ಸಿ ಅದು ನಂಗೆ ಹಚ್ಚಿ ಅಕ್ಕಿ ಹಿಟ್ಟಲ್ಲಿ ಎದ್ಬಿಟ್ಟು ಹಾಕ್ತೀನಿ. ಚೆನ್ನಾಗ್ ಬರುತ್ತೆ. ನಮಗೆ ಈ ಟೇಸ್ಟ್ ಇಷ್ಟ ಆಗಿದೆ. ನಾವು ಜಾಸ್ತಿ ಮಸಾಲೆ ಅದು ಇದು ಎಲ್ಲ ಹಾಕಲ್ಲ. ನೋಡಿ ಮಸಾಲೆ ಕೂಡ ನೀಟಾಗಿ ಹತ್ಕೊಂಡಿದೆ. ನಾವ್ ಎಷ್ಟು ಹಚ್ಚಿರ್ತೀವಿ ಅಷ್ಟು. ನಮಗೆ ಲೈಟ್ ಖಾರ ಇರ್ಬೇಕು, ಜಾಸ್ತಿ ಖಾರ ತಿನ್ನಲ್ಲ. ನಮ್ಮ ಹುಡುಗರು ಕೂಡ ಮೀನ್ ಫ್ರೈಗೆ ಕಾಯ್ತಾ ಇದ್ದಾವೆ. ಜಸ್ಟ್ ಈ ಮೀನ್ ಫ್ರೈ ಹಾಕ್ಕೊಂಡ್ರೆ ಹೊಡ್ತಾ ಹೊಡೆಯೋದೆ. ಅಕ್ಕಿ ಹಿಟ್ಟು ಹಚ್ಚೋದ್ರಿಂದ ನೀಟಾಗಿ ಕ್ರಿಸ್ಪಿ ತರ ಇರುತ್ತೆ ಅಲ್ಲ, ತಿನ್ನಕ್ ಚೆನ್ನಾಗಿರುತ್ತೆ. ಸೌಂಡ್ ಮಾಡ್ಬೇಡ, ನೀನೆ ಬಾಯ್ ಮಾಡ್ತಿದೀಯಲ್ಲೇ. ಓಕೆ ಸ್ನೇಹಿತರೆ, ಇದನ್ನ ಊಟ ಮಾಡ್ಬೇಕಾದ್ರೆ ತೋರಿಸ್ತೀನಿ ನಾನು ನಿಮಗೆ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಅಮಾವಾಸ್ಯೆ ಇರೋದು ಬುಧವಾರ, ಮಂಗಳವಾರ ನೈಟ್ ಸ್ಟಾರ್ಟ್ ಆಗುತ್ತೆ. ನಾನು ಕೂಡ ನಾವೇ ಬುದ್ಧಿವಂತರಲ್ಲ ಹಂಗಿದ್ರೆ. ನಾವು ಕರೆಕ್ಟ್ ಆಗಿ ನೋಡಿಲ್ಲ, ಸಾರಿ. ನಾನು ಇನ್ನೊಂದ್ಸರಿ ಜಸ್ಟ್ ಕ್ಯಾಲೆಂಡರ್ ನೋಡಿದ್ರೆ ನನಗೂ ಕನ್ಫ್ಯೂಸ್ ಆಯ್ತು. ಬಟ್ ಇರೋದೇ ಅದು ಬುಧವಾರ ಅಮಾವಾಸ್ಯೆ. ಅಂದ್ರೆ ಮಂಗಳವಾರ ನೈಟ್ ಸ್ಟಾರ್ಟ್ ಆಗ್ತಿದ್ಯಾ? ಮಂಗಳವಾರ ನೈಟ್ 11 ನೈಟ್ ಅಂದ್ರೆ ಮಂಗಳವಾರ ನೈಟ್, ಬುಧವಾರ ಫುಲ್ಲು. ಅವತ್ತು ರಾತ್ರಿ 9 ಅಲ್ಲ ಡೇಟ್? 9. 11 ರಾತ್ರಿ ಸ್ಟಾರ್ಟ್. ಅದೇ ಮಂಗಳವಾರ, ಬುಧವಾರ ಅಮಾವಾಸ್ಯೆ, ಮಂಗಳವಾರ ನೈಟ್ ಸ್ಟಾರ್ಟ್ ಆಗುತ್ತೆ, ಬುಧವಾರ ಫುಲ್ ಅಮಾವಾಸ್ಯೆ ಇದೆ. ಓಕೆ ಸ್ನೇಹಿತರೆ, ಮಂಗಳವಾರ ಒಂದಿನ ಟೈಮ್ ಇದೆ, ತಿನ್ಬಹುದು. ಅಮಾವಾಸ್ಯೆ ಅವತ್ತು ಮಾಡ್ತಾರಾ? ಮಾಡ್ತೀನಿ, ಕೆಲವರು ಮಾಡ್ತೇನೆ. ಅದೇ ಸೋಮವಾರ ತಿನ್ನೋರು ಇದ್ದಾರೆ. ಈಗ ನಾವು ಹುಟ್ಟಿದ್ರೆ ತಿನ್ನೋ ಜಾತಿಲಿ ಏನ್ ಮಾಡಂಗಿಲ್ಲ ಅಲ್ವಾ? ಹಂಗಾಗಿ ಅಡ್ಡಿ ಇಲ್ಲ, ತಿನ್ಬಹುದು. ಸ್ನೇಹಿತರೆ, ಟೋಟಲ್ ಆಗಿ ತವಾ ಫ್ರೈ ರೆಡಿ ಆಗಿದೆ. ಸಖತ್ತಾಗಿ ರೆಡಿ ಆಗಿದೆ. ಈಗ ಇದನ್ನು ಬ್ಯಾಟಿಂಗ್ ಮಾಡಬೇಕು. ಓಕೆ ಸ್ನೇಹಿತರೆ, ನೀವು ಕೂಡ ಬ್ಯಾಟಿಂಗ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.